ಚಂದನವನದ ಯುವ ನಟ ಅಜಯ್ ರಾವ್ ಬಾಳಲ್ಲಿ ಬಿರುಗಾಳಿನ. ಅಜಯ್ ರಾವ್ಗೆ ಡಿವೋರ್ಸ್ ಕೊಡೋದಕ್ಕೆ ಮುಂದಾದಂತಹ ಪತ್ನಿ, ಅದಕ್ಕೆ ಕಾರಣ ಏನು? ಈಗಾಗಲೇ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿರುವಂತಹ ಸ್ವಪ್ನಾ ರಾವ್, ಚಂದನವನದ ಅತ್ಯಂತ ಹ್ಯಾಂಡ್ಸಮ್ ಹೀರೋ ಅಜಯ್ ರಾವ್. ಅಜಯ್ ರಾವ್ಗೆ ಡಿವೋರ್ಸ್ ಕೊಡಲು ಮುಂದಾದ ಪತ್ನಿ, ತನ್ನ ಸ್ವಂತ ಧರ್ಮ ಪತ್ನಿ ನನಗೆ ಗಂಡ ಬೇಡ ಅಂತ ಹೇಳ್ತಿದ್ದಾರಂತೆ. ಈಗಾಗಲೇ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿರುವಂತಹ ಸ್ವಪ್ನಾ ರಾವ್, ಈಗಾಗಲೇ ನಿಮಗೆ ಆ ಅಪ್ಡೇಟ್ಸ್ಗಳೆಲ್ಲವೂ ಕೂಡ ಸಿಕ್ಕಿರುತ್ತೆ. ಆದರೆ ಆ ಒಂದು ಡಿವೋರ್ಸ್ಗೆ ಕಾರಣ ಏನು ಅನ್ನೋದನ್ನು ನಾವು ರಿವೀಲ್ ಮಾಡ್ತೀವಿ. ಪತ್ನಿ ಜೊತೆಗೆ ಮಗಳು ಚರಿಷ್ಮಾರಿಂದಲೂ ಕೂಡ ಅಜಯ್ ರಾವ್ ವಿರುದ್ಧ ದೂರು ದಾಖಲಾಗಿದೆ. ಸ್ವಂತ ಮಗಳಿಂದ ಯಾವುದೇ ಕ್ಷಣದಲ್ಲಿ ಅಜಯ್ ರಾವ್ ವಿಚಾರಣೆ ಸಾಧ್ಯತೆ. ತನ್ನದೇ ರಕ್ತಕ್ಕೆ ಹುಟ್ಟಿದ ಮಕ್ಕಳೇ ತಂದೆಯ ವಿರುದ್ಧ ದೂರು ಕೊಡೋದು ಅಂದರೆ 11 ವರ್ಷಗಳ ಹಿಂದೆ ಅಜಯ್ ರಾವ್ ಸ್ವಪ್ನಾ ರಾವ್ ಮದುವೆ ಆಗಿದ್ರು. ಬಹುಶಃ ಮಗಳಿಗೆ 10 ವರ್ಷ ಅನಿಸುತ್ತೆ. 2014ರಲ್ಲಿ ಹೊಸಪೇಟೆಯಲ್ಲಿ ಸರಳ ರೀತಿಯಲ್ಲಿ ನಟ ಅಜಯ್ ರಾವ್ ಮದುವೆಯಾಗಿದ್ರು. ಅಜಯ್ ರಾವ್ ಸ್ವಪ್ನಾ ರಾವ್ ದಂಪತಿಗೆ ಒಂದು ಮಗು ಕೂಡ ಇದೆ. ಸ್ಯಾಂಡಲ್ವುಡ್ ನಟ ಅಜಯ್ ರಾವ್ ಬಾಳಲ್ಲಿ ಬಿರುಗಾಳಿನ. ಅಪ್ಪ, ಈ ಒಂದು ಮಾಹಿತಿ ಬಂದಾಗ ನಾವು ಚರ್ಚೆ ಮಾಡಿದ್ವಿ. ಸಾಕಷ್ಟು ನಟ ನಟಿಯರ ಡಿವೋರ್ಸ್ನ ಕಥೆಗಳನ್ನು ಓದಿದ್ದೀವಿ ನಾವು. ಆದರೆ ಅಜಯ್ ರಾವ್ ವೈಯಕ್ತಿಕ ಜೀವನ ಇತ್ತಲ್ಲ, ಅತ್ಯಂತ ಆರೋಗ್ಯಕರವಾಗಿತ್ತು. ಎಲ್ಲಿಯೂ ವಿವಾದಾತ್ಮಕ ಹೇಳಿಕೆಯನ್ನು ಕೊಡದೆ, ಯಾವ ಸ್ಕ್ಯಾಮ್ಗಳಲ್ಲೂ ಯಾವ ಅವ್ಯವಹಾರಗಳಲ್ಲಿಯೂ ಹೆಸರು ಮಾಡದೆ, ಯಾವ ಆರೋಪ ಅಥವಾ ಕಳಂಕವನ್ನು ಕೂಡ ಮೆತ್ತಿಕೊಳ್ಳದೆ, ಚಂದನವನದಲ್ಲಿ ಒಂದು 10-15 ವರ್ಷದಿಂದ ಇರುವಂಥ ಏಕೈಕ ನಟ ಅಂದರೆ ಅಜಯ್ ರಾವ್. ಬೇರೆ ಬೇರೆ ನಟರ ಬೇರೆ ಬೇರೆ ತರಹದ ವ್ಯವಹಾರಗಳನ್ನು ನಾವೇ ಕೊಟ್ಟಿದ್ದೀವಿ, ವರದಿ ಮಾಡಿದ್ದೀವಿ. ಆದರೆ ಅಜಯ್ ರಾವ್ ಎಲ್ಲೂ ಕೂಡ ಸಿಕ್ಕಿ ಹಾಕಿಕೊಳ್ತಾ ಇರಲಿಲ್ಲ. ಅದರ ಅರ್ಥ ಆತ ಆ ತರಹದೊಂದು ವಿಚಾರದಲ್ಲಿ ಹೆಸರು ಮಾಡ್ತಾ ಇರಲಿಲ್ಲ, ಆ ಥರದ ವ್ಯವಹಾರಕ್ಕೆ ಕೈ ಹಾಕುತ್ತಾ ಇರಲಿಲ್ಲ. ಈ ಹಿಂದೆ ಕಷ್ಟಪಟ್ಟು ಆತನ ಒಂದು ವಿಡಿಯೋ ವೈರಲ್ ಆಗುತ್ತೆ. ತನ್ನ ಸ್ವಂತ ಕಾರನ್ನು ಮಾರುವಂತಹ ಪರಿಸ್ಥಿತಿ. ಆ ಪುಟ್ಟ ಮಗಳು ನೋಡಿ, ಆ ಕಾರ್ ಹತ್ರ ನಿಂತ್ಕೊಂಡು, ಅಪ್ಪ ಈ ಕಾರನ್ನು ಮಾರಬೇಡ, ಸೇಲ್ ಮಾಡಬೇಡ, ಇದರಲ್ಲೇನೋ ನಮಗೆ ಭಾವನಾತ್ಮಕ ಸಂಬಂಧ ಇದೆ ಅನ್ನೋ ಥರ ಭಾಸವಾಗ್ತಾ ಇತ್ತು ಆ ವಿಡಿಯೋ ನೋಡಿದಾಗ. ನಾನು ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಆತ ಒಂದು ಸಿನಿಮಾವನ್ನು ಮಾಡ್ತಾರೆ, ಯುದ್ಧಕಾಂಡನೋ ಏನೋ ಒಂದು. ಆ ಸಿನಿಮಾ ಬರೋಬ್ಬರಿ 8-9 ಕೋಟಿ ಬಂಡವಾಳವನ್ನು ಹಾಕಿ ಆ ಸಿನಿಮಾವನ್ನು ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಆ ಸಿನಿಮಾ ಗಳಿಸಿದ್ದೆಷ್ಟು ನಿಮಗೆ ಗೊತ್ತಿರಲಿ, 1.5 - 2 ಕೋಟಿ ಮಾತ್ರ ಕಮಾಯಿ ಮಾಡ್ತು ಆ ಸಿನಿಮಾ. ಆ ಸಿನಿಮಾದ ಪ್ರಮೋಷನ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ ಈ ಮನುಷ್ಯ ಅಜಯ್ ರಾವ್. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದ. ಅದರ ಪ್ರಮೋಷನಿಗೆ, ಅದನ್ನು ವೈಭವೀಕರಿಸೋದಕ್ಕೆ, ಅದರ ಪ್ರಚಾರಕ್ಕೆ ವಿಭಿನ್ನವಾದಂಥ ಪ್ರಯತ್ನಗಳನ್ನು ಪಟ್ಟಿದ್ದ. ಯುದ್ಧಕಾಂಡ ಅನ್ನೋದು ಒಂದು ವಿಭಿನ್ನ ಕಥೆಯನ್ನು ಆಧರಿಸಿದ ಒಂದು ಚಿತ್ರ ಆಗಿತ್ತೇ. ಆದರೂ ಜನರಿಗೆ ಹಿಡಿಸ್ಬೇಕಲ್ಲ, ಜನ ಥಿಯೇಟರ್ಗೆ ಬರಬೇಕಲ್ಲ, ಜನರ ಕಾಲ್ಗಳಿಗೆ ಸಂಕೋಲೆ ಹಾಕ್ಬಿಟ್ಟು ಎಳೆಯೋಕ್ಕಾಗಲ್ವಲ್ಲ ಥಿಯೇಟ್ರಿಗೆ. ಜನರಿಗೆ ಕಥೆ ಹಿಡಿಸ್ಬೇಕು, ಜನರಿಗೆ ನಟನೆಯ ರೀತಿ ಹಿಡಿಸ್ಬೇಕು. ಅದರ ಅರ್ಥ ನಟ ಸರಿ ಇಲ್ಲ ಅಂತಲ್ಲ. ಕೆಲವೊಮ್ಮೆ ಕಥೆಗಳಿಂದ ಸಿನಿಮಾ ಸೋಲುತ್ತೆ, ಕೆಲವೊಮ್ಮೆ ನಟರಿಂದ ಸಿನಿಮಾ ಸೋಲುತ್ತೆ. ಯುದ್ಧಕಾಂಡ ಸೋತಿದ್ದು ಯಾಕೆ ಅನ್ನೋದು ಚರ್ಚೆ ಬೇರೆಯೇ. ಆದರೆ ಅದು 8-9 ಕೋಟಿಯ ಬಂಡವಾಳದ ಸಿನಿಮಾ ಬರೀ 2 ಕೋಟಿ ಕಮಾಯಿ ಮಾಡಿದಾಗ ಸ್ವಾಭಾವಿಕವಾಗಿ ಒಬ್ಬ ನಟ ಖಿನ್ನತೆಗೆ ಒಳಗಾಗ್ತಾನೆ. ಒಂದು ವೇಳೆ ಈ ಖಿನ್ನತೆ ಡಿವೋರ್ಸ್ಗೆ ಕಾರಣವಾಯಿತಾ, ಅಥವಾ ಮಗಳು ಬೇಡ ಬೇಡ ಅಂದಾಗಲೂ ಕೂಡ ಕಾರನ್ನು ಸೇಲ್ ಮಾಡಿದ ತಂದೆಯ ವಿರುದ್ಧ ಮಗಳೇ ನೋಡಿ, ಇದೊಂದು ಹಾಸ್ಯಾಸ್ಪದವಾದಂಥ ಕಾರಣ ಅಂತ ಅನಿಸ್ಬೋದು ನಿಮಗೆ. ಆದರೆ ಕೆಲವೊಮ್ಮೆ ಈ ದಾಂಪತ್ಯ ಜೀವನಕ್ಕಿದೆಯಲ್ಲ, ಒಂದು ಸಣ್ಣ ಕಾರಣಗಳು ಸಾಕಾಗುತ್ತೆ. ಸಣ್ಣ ಬೆಂಕಿ ಕಡ್ಡಿಯಲ್ಲಿ ದೊಡ್ಡ ಮನೆಯನ್ನೇ ಸುಡಬಹುದು ಅಂತಾರಲ್ಲ. ಹಾಗಾಗಿ ಈ ದಾಂಪತ್ಯ ಜೀವನ ಅನ್ನೋದೇ ಹೀಗೆ. ಸಾಮಾನ್ಯವಾಗಿ ಏರಿಳಿತಗಳು ಸರ್ವೇ ಸಾಮಾನ್ಯ. ಆದರೆ ತಂದೆಯ ವಿರುದ್ಧ ಮಗಳು ದೂರು ಕೊಟ್ಟಿದ್ದಾರೆ. ಈಗ ಆ ದೂರಿನ ವಿಸ್ತೃತ ರೂಪ ನಮಗೆ ಬೇಡ, ಸಾಮಾಜಿಕವಾಗಿ ಚರ್ಚೆಗೆ ಅದು ಅಷ್ಟು ಸರಿ ಅನಿಸೋದಿಲ್ಲ. ಆದರೆ ಅಜಯ್ ರಾವ್ ಹೆಂಡತಿ ತನ್ನ ಗಂಡನ ವಿರುದ್ಧ ದೂರೇನು ಕೊಟ್ಟಿರಬಹುದು? ಕೌಟುಂಬಿಕ ಕಲಹದಲ್ಲಿ ಹೆಸರು ಮಾಡದ, ಯಾವುದೇ ತರಹದ ವಿವಾದಾತ್ಮಕವಾದ ಹೇಳಿಕೆಯನ್ನು ಕೊಟ್ಟು ಹೆಸರು ಆಗದ, ಕಳಂಕವನ್ನು ಮೆತ್ತಿಕೊಳ್ಳದ ಚಂದನವನದ ಅತ್ಯಂತ ಹ್ಯಾಂಡ್ಸಮ್ ಹೀರೋ ಅಜಯ್ ರಾವ್. ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಯಿತು. ಒಂದು ಬೆರಳೆಣಿಕೆಯ ಸಿನಿಮಾಗಳು ಮಾತ್ರ ಹಿಟ್ಟಾಗಿತ್ತು ಅಜಯ್ ರಾವ್ದು. ಆ ತಾಜ್ ಮಹಲ್, ಆ ರೀತಿಯ ಸಿನಿಮಾಗಳು, ಹಾಡಿನ ಮುಖಾಂತರವಾಗಿ ಹಿಟ್ಟಾದಂಥ ಸಿನಿಮಾಗಳು. ಇದ್ದಕ್ಕಿದ್ದ ಹಾಗೆ ಡಿವೋರ್ಸ್ ಬೇಕು, ನನ್ನ ಗಂಡನಿಂದ ನನಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಈಗ ಕೌಟುಂಬಿಕ ನ್ಯಾಯಾಲಯಕ್ಕೆ ಹೋಗಿದ್ದಾರೆ. ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಬರೀ ಹೆಂಡತಿ ಮಾತ್ರ ದೂರು ಕೊಟ್ಟಿದ್ದ ಅಂತ ಕೇಳಿದ್ರೆ ಅಲ್ಲ, ಮಗಳು ಕೂಡ ತಂದೆಯ ವಿರುದ್ಧ ದೂರನ್ನು ದಾಖಲು ಮಾಡಿದ್ದಾರೆ. ಅಜಯ್ ರಾವ್ ಹಾಗಾದ್ರೆ ಏನು ತಪ್ಪು ಮಾಡಿದ್ರು? ಅಜಯ್ ರಾವ್ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಾಭಾವಿಕವಾಗಿ ಹೇಳ್ತಾ ಇರೋದು ಈ ಸಿನಿಮಾ ನಟರ ಬಗ್ಗೆ,
ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಹೆಚ್ಚು ಇವರು. ಸಿನಿಮಾ ಮಾಡೋದು ಸರಿಯಲ್ಲ ರೀ ಅಂಥೇಳಿ ಹೆಂಡತಿ ಹೇಳಿರ್ತಾರೆ, ನೀವು ಪ್ರೊಡ್ಯೂಸ್ ಮಾಡೋದು ಸರಿಯಲ್ಲ, ಹಣ ಇಷ್ಟು ಬಂಡವಾಳ ಹಾಕಿ, ಬೇಡ ರೀ ಹೆಣ್ಣುಮಕ್ಕಳಿಗೆ ದುಡ್ಡು ಉಳಿಸ್ಬೇಕು ಅನ್ನೋ ಒಂದು ಆಸೆಗಳು ಇರ್ತವೆ ಸಾಮಾನ್ಯವಾಗಿ. ಅದರ ವಿರುದ್ಧವಾಗಿ ಗಂಡ ನಡೀತಾನೆ ಕೆಲವೊಮ್ಮೆ ಈ ಸಿನಿಮಾಗಳಲ್ಲಿ. ನಾನು ಒಳ್ಳೆ ಕಥೆ ಬಂದಿದೆ, ನನಗೆ ಈ ಸಿನಿಮಾಗೆ ಇಷ್ಟು ಬಂಡವಾಳ ಹಾಕಿದ್ರೆ ಖಂಡಿತ ಈ ಸಿನಿಮಾ ಕ್ಲಿಕ್ ಆಗುತ್ತೆ, ಇಲ್ಲ ರೀ ನಾವು ಇದಕ್ಕೆ ಬಂಡವಾಳ ಇಷ್ಟು ಹಾಕಿದ್ರೆ ಸಾಲಗಾರರಾಗ್ತೀವಿ ಅಂತ ಹೇಳಿ ಕೆಲವೊಮ್ಮೆ ಹೆಂಡತಿ ಹೇಳಿದಾಗ ಅದನ್ನು ಓವರ್ಟೇಕ್ ಮಾಡಿ ಹೋಗುವ ಗಂಡಂದಿರಿರ್ತಾರೆ. ಅಂತಹ ಸಂದರ್ಭಗಳಲ್ಲೂ ಕೂಡ ಜಾಗೃತೆಯನ್ನು ವಹಿಸಲಿಲ್ವಾ ಅಜಯ್ ರಾವ್? ಯುದ್ಧಕಾಂಡ ಸಿನಿಮಾದಲ್ಲಿ ಲಿಟ್ರಲಿ ಸೋತ್ ಹೋದ್ರ ಅಜಯ್ ರಾವ್. ತನ್ನ ಗಂಡನ ಆರ್ಥಿಕ ಸ್ಥಿತಿ ಹಿಂಗಾಯ್ತಲ್ಲಪ್ಪ, ನಂದು ನನ್ನ ಮಗಳ ಕಥೆ ಏನು, ನನ್ನ ಮಗಳ ಭವಿಷ್ಯ ಏನು ಅಂಥೇಳಿ ಏನಾದರೂ ರೋಸಿ ಹೋದ್ರ ಹೆಂಡತಿ? ಈ ಅರ್ಥಗಳಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಒಂದು ಘಟನೆ ನಡೆದಾಗ ಆ ಘಟನೆಯ ಹಿಂದೆ ಎರಡು ತರಹದ ಕಥೆಗಳು ಹುಡುಕತ್ತವೆ. ಮನುಷ್ಯನಿಗೆ ಸ್ವಾಭಾವಿಕವಾಗಿ ಏನೇನು ಸಂದೇಹಗಳು ಬರುತ್ತವೋ ಆ ಸಂದೇಹಗಳನ್ನೆಲ್ಲ ಎತ್ತಿ ಚರ್ಚೆ ಮಾಡಬೇಕು. ಆ ಚರ್ಚೆಗಳ ಪೈಕಿ ಯಾವುದಾದ್ರೂ ಒಂದು ಕಾರಣ ಈ ಕೌಟುಂಬಿಕ ಕಲಹಕ್ಕೆ ಕಾರಣವಾಗಿರುತ್ತೆ. ಸಾಮಾನ್ಯವಾಗಿ ಗಂಡ ಏನಾದರೂ ಅನೈತಿಕ ಸಂಬಂಧಗಳನ್ನು ಇಟ್ಕೊಂಡಿರೋದು ಹೆಂಡತಿಗೆ ಗೊತ್ತಾದರೆ ಡಿವೋರ್ಸ್ನಂತಹ ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಡಿವೋರ್ಸ್ ಅಂದರೆ ಏನು ಅನ್ಕೊಂಡಿದ್ದೀರಾ? ಒಂದು ಸಂಬಂಧ ಬೇರ್ಪಡೋದಲ್ವಾ? ಈವರೆಗೂ ತನ್ನ ಗಂಡ ನನ್ನ ಬಳಿಯೇ ಇದ್ದ, ಡಿವೋರ್ಸ್ನ ನಂತರ ಗಂಡ ದೂರ ಆ ಸಂಬಂಧ ಮುರಿಯುವ ಘಟ್ಟ ಇದೆಯಲ್ಲ, ಅತ್ಯಂತ ಭಾವುಕತನವನ್ನು ಆವರಿಸುವಂತಹ ಘಟನೆ ಅದು. ಸೊ ಈಗ ಅಜಯ್ ರಾವ್ ಪತ್ನಿ ಅದಕ್ಕೆ ಮುಂದಾಗಿರೋದು, ನನಗೆ ನನ್ನ ಗಂಡ ಬೇಡ, ಮಗಳನ್ನ ಕೇಳಿದ್ರೆ ನನಗೆ ನನ್ನ ತಂದೆ ಬೇಡ. ಗುರುತರ ಕಾರಣಗಳಿರಬೇಕಲ್ಲ ಅದಕ್ಕೆ. ಆ ಕಾರಣ ಇನ್ನೂ ರಿವೀಲ್ ಅಲ್ಲ. ಸಂಭಾವ್ಯ ಕಾರಣಗಳನ್ನು ಎತ್ಕೊಂಡು ಚರ್ಚೆಗಳಾಗ್ತಾ ಇದೆ. ಅದಕ್ಕೆ ಅದೇ ಮೂಲ ಕಾರಣನ ಅಂತ ಹೇಳಿ ನಾವು ಖಾತ್ರಿಪಡಿಸೋದಕ್ಕೂ ಆಗೋದಿಲ್ಲ. ನಿಖರ ಕಾರಣ ಇನ್ನೂ ಹೊರಬಿದ್ದಿಲ್ಲ. ಆದರೆ ಅಜಯ್ ರಾವ್ ನಾವು ನೋಡಿದಂತೆ ಅಜಯ್ ರಾವ್ ಯಾವುದೇ ತರಹದ ಅವ್ಯವಹಾರದಲ್ಲಿ ತೊಡಗಿಕೊಂಡಿದ್ದವರಲ್ಲ, ಯಾವುದೇ ತರಹದ ಅಕ್ರಮ ಸಂಬಂಧದಲ್ಲಿ ವರದಿಯಾದವರೂ ಅಲ್ಲ, ಯಾವುದಾದ್ರೂ ದಂಧೆಯಲ್ಲಿ ಅಜಯ್ ರಾವ್ ಸೇರ್ಕೊಂಡಿದ್ರು ಅಂತ ಹೇಳೋದಕ್ಕೂ ಸಾಕ್ಷಿಗಳಿಲ್ಲ. ಹಾಗಾದರೆ ಅಜಯ್ ರಾವ್ ತನ್ನ ಪತ್ನಿಯ ಜೊತೆಗೆ ಅಥವಾ ಪತ್ನಿ ಅಜಯ್ ರಾವ್ ಜೊತೆಗೆ ಡಿವೋರ್ಸನ್ನು ಯಾಕೆ ಪಡೀತಿದ್ದಾರೆ? ಸೊ ಕಾರಣಗಳು ಅನೇಕ ಇರ್ತವೆ. ಆಂತರಿಕ ಕುಟುಂಬದ ವಿಚಾರ ಅನೇಕ ಇರ್ತವೆ. ಇನ್ನು ಮುಂದುವರಿದ ಅಪ್ಡೇಟ್ಸ್ನಂತೆ ಅದು ಸಿಗಬಹುದು. ಸೊ ಡಿವೋರ್ಸಿಗೆ ನಿಜವಾದಂತಹ ಕಾರಣಗಳು ಇನ್ನೂ ನಿಖರ ಅಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.